ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅತಿಥಿ ಗ್ರ್ಯಾಂಡ್ ಹೋಟೆಲ್ ಸ್ಟೈಲಲ್ಲಿ ಮಾಡೋವಂಥ ಒಂದು ಮೊಸರು ವಡೆ. ಇದು ಮೊಸರು ವಡೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಇದು ಮೊಸರು ವಡೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಈಗ ಮೊಸರು ವಡೆ ಮಾಡ್ತಾಯಿದ್ರೆ ಮೊಸರು ವಡೆ ಮಾಡೋದಕ್ಕೆ ಉದ್ದಿನಬೇಳೆ ಇದನ್ನು 1 ಅವರ್ ನೆನೆಸ್ಕೋಬೇಕಾಗುತ್ತೆ. 1ರಿಂದ 1.5 ಅವರ್ ನೆನೆಸ್ಕೋಬೇಕಾಗುತ್ತೆ. ನೆನೆಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದಾರೆ. ಈಗ ರುಬ್ಕೊಂಡು ಇದರಲ್ಲಿ ಈಗೆಲ್ಲ ಮಿಕ್ಸಿಂಗ್ ಮಾಡ್ಕೊತಾ ಇದ್ದಾರೆ. ಕಾಳು ಮೆಣಸು ಮತ್ತು ಜೀರಿಗೆ ಮತ್ತು ಪುಡಿ ಉಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ, ಅದ್ರ ಮೇಲ್ಗಡೆ ಈಗ ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಕೊಬ್ಬರಿ, ಇದು ಸಣ್ಣ ಕಟ್ ಮಾಡಿರೋಂಥ ಕೊಬ್ಬರಿ ಹಾಕ್ಕೊಂಡಿದ್ದಾರೆ. ನೋಡಿ, ಅದ್ರ ಮೇಲ್ಗಡೆ ಹಿಂಗೆ ಹಾಕ್ಕೊತಾ ಇದ್ದಾರೆ, ಹಿಂಗೆ ನೀರು. ನೋಡಿ, ಅದ್ರ ಮೇಲ್ಗಡೆ ಸಕ್ಕರೆ ಹಾಕ್ಕೊಂಡಿದ್ದಾರೆ. ಸಕ್ಕರೆ 1 ಹಿಡಿ ಸಕ್ಕರೆ. ರೈಸ್ ಫ್ಲೋರ್. ನೋಡಿ, ಅಕ್ಕಿ ಉಲ್ಟು ಒಂದು 2-2.5 ಹಿಡಿ ಅಷ್ಟು ಅಕ್ಕಿ ಉಲ್ಟು ಹಾಕ್ಕೊಂಡಿದ್ದಾರೆ. ರೈಸ್ ಫ್ಲೋರು ನೋಡಿ, ಇಷ್ಟೊಂದು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಯಾವ ಉದ್ದಿನ ಬೇಳೆ ಸರ್? ಇದು ಯಾವ ಬೇಳೆ? ಇದು ಡಬಲ್ ಗೋಡ. ಹಾಂ ನೋಡಿ, ಡಬಲ್ ಗೋಡ ಬಳಸ್ತಾ ಇರೋಂಥದ್ದು. ಚೆನ್ನಾಗಿರುತ್ತೆ ಇದು ಹೋಟೆಲ್ಸ್ ಆಲ್ಮೋಸ್ಟ್ ಎಲ್ಲರೂ ಡಬಲ್ ಗೋಡ ಬೇಳೆನೇ. ಮಹಾರಾಜ. ನೋಡಿ, ಇವೆರಡು ಬ್ರ್ಯಾಂಡು ಇವರು ಯೂಸ್ ಮಾಡೋ ಅಂಥದ್ದು. ಎರಡು ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ. ನೋಡಿ, ಇದರಲ್ಲಿ ಗೋಲ್ಡ್ ವಿನ್ನರ್ ಎಣ್ಣೆ ಹಾಕ್ಕೊತಾ ಇದ್ದಾರೆ. ಈಗ ವಡೆ ರೆಡಿ ಆಗಿದೆ. ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಮಸಾಲ ಎಲ್ಲನೂ. ವಡೆ ಹಾಕೋದಕ್ಕೆ ಈಗ ಆಯಿಲ್ ಹಾಕ್ಕೊತಾ ಇದ್ದಾರೆ. ನೋಡಿ, ಇದು ಮೊಸರು ವಡೆಗೆ ಬಿಟ್ಕೊಂಡಿರೋಂಥದ್ದು ವಡೆ. ಇದು ವಡೆ ಮಾಡ್ತಾರಲ್ಲ, ಅದೇ ವಡೆನೇ ಇದು. ಸೇಮ್ ವಡೆ ಇದು. ಇದರಲ್ಲಿ ಚಿಕ್ಕದಾಗಿ ತೊಗೊತಾರೆ. ಇದನ್ನು ಚಿಕ್ಕದಾಗಿ ತೊಗೊಂಡು ನೋಡಿ, ಈ ಥರ ಈ ಸೈಜಲ್ಲಿ ಮಾಡ್ಕೊಳೋ ಅಂಥದ್ದು ಮೊಸರು ವಡೆ. ಇದನ್ನ ಒಂದು ಟೈಮ್ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ತೆಗ್ದಿರೋ ಅಂಥದ್ದು. ಮತ್ತೆ ಎಲ್ಲನೂ ಒಂದು ಸತಿ ಹಾಕ್ಕೊಂಡು ಮತ್ತೆ ಇನ್ನೊಂದ್ಸಲಿ ಫ್ರೈ ಮಾಡ್ತಾರೆ. ರೆಡಿ ಆಗಿದೆ. ವಡೆ ರೆಡಿ ಆದಮೇಲೆ ಮೊಸರು ಹಾಕ್ಕೊಂಡು ಇದ್ರ ಮೇಲೆ ಪುಡಿ ಉಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ, 3 ಲೀಟ್ರು ಮೊಸರು ಹಾಕ್ಕೊಂಡಿದ್ದಾರೆ. ಗಟ್ಟಿ ಮೊಸರು, ನಂದಿನಿ ಮೊಸರು. ಇದು ನಂದಿನಿ ಮೊಸರು ಹಾಕ್ಕೊಂಡು ಅದ್ರ ಮೇಲೆ ಪುಡಿ ಉಪ್ಪು ಹಾಕ್ಕೊಂಡಿರೋಂಥದ್ದು. ನೋಡಿ, ಅದರಲ್ಲೇ ಶುಗರ್ ಹಾಕ್ಕೊತಾ ಇದ್ದಾರೆ. ಶುಗರು ನೋಡಿ, ಅವ್ರ ಇಡಿಯಲ್ಲಿ ಆಲ್ಮೋಸ್ಟು 2, 3, 4 ನೋಡಿ, 4 ಹಿಡಿ ಶುಗರ್ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಇದು ತಣ್ಣೀರಲ್ಲಿ ಹಾಕ್ಕೊಂಡಿದ್ದಾರೆ. ವಡೆ ಅನ್ನೋದು ತಣ್ಣೀರಲ್ಲಿ ಹಾಕ್ಕೊಂಡು ನೋಡಿ, ಈ ಥರ ಪ್ರೆಸ್ ಮಾಡಿ ಮತ್ತೆ ಇದರಲ್ಲಿ ಹಾಕ್ಕೊತಾ ಇರೋಂಥದ್ದು. ನೋಡಿ, ಅದು ವಡೆ ಅನ್ನೋದು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಗಟ್ಟಿ ಇರೋ ಕಾರಣಕ್ಕೆ ನೋಡಿ ಈ ಥರ ಮೆತು ಮಾಡ್ಕೊತಾರೆ. ಮೆತು ಮಾಡಿ ನೀರಲ್ಲಿ ಹಾಕಿ ಮೆತು ಮಾಡಿ ಮತ್ತೆ ನೀರೆಲ್ಲ ಹಿಂಡ್ಬಿಟ್ಟು ನೋಡಿ ಇದರಲ್ಲಿ ಹಾಕ್ಕೊಳೋಂಥದ್ದು. ನೋಡಿ, ಒಂದೊಂದೇ ಇದನ್ನ ಎಲ್ಲ ಮಿಕ್ಸ್ ಮತ್ತೆ ಟರ್ನ್ ಮಾಡ್ತಾ ಇದ್ದಾರೆ. ಇದು ಮೊಸರಲ್ಲಿ ಫುಲ್ಲು ನೆನೆಯುತ್ತೆ. ಇದು ನೆನೆದಾದ್ಮೇಲೆ ಇದು ಕೊಡೋ ಅಂಥದ್ದು. ನೋಡಿ, ಈ ಥರ ಒಂದು 15 ವಡೆ ಮಾಡ್ಕೊಂಡಿದ್ದಾರೆ. 15 ಮೊಸರು ವಡೆ. ನೋಡಿ, ಇದ್ರ ಮೇಲ್ಗಡೆ ವಡೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು ಇದನ್ನ ತುರುಬಿ ಮತ್ತು ಸಣ್ಣ ಕಟ್ ಮಾಡಿರೋಂಥ ಒಂದು ಕೊತ್ತಂಬರಿ ಸೊಪ್ಪು ಇದ್ರ ಮೇಲೆ ಹಾಕ್ಕೊತಾ ಇದ್ದಾರೆ. ನೋಡಿ, ಅದ್ರ ಮೇಲ್ಗಡೆ ಸಾಸಿವೆ ಒಗ್ಗರಣೆ. ಅದ್ರ ಮೇಲ್ಗಡೆ ದಾಳಿಂಬೆ. ಒಂದೊಂದ್ರ ಮೇಲ್ಗಡೆ ಹೋಲ್ ಇರುತ್ತಲ್ಲ, ಆ ವಡೆಗೆ ಅನ್ನೋದು ಲೈಟಾಗಿ ಹೋಲ್ ಇರುತ್ತೆ. ಆ ಹೋಲ್ ಮೇಲ್ಗಡೆ
ಈ ಥರ ಹಾಕ್ಕೊತಾರಂಥದ್ದು. ನೋಡಿ ಮೊಸರು ವಡೆ ಅನ್ನೋದು ರೆಡಿಯಾಗಿದೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಅತಿಥಿ ಗ್ರ್ಯಾಂಡ್ ಹೋಟೆಲ್ ಸ್ಟೈಲಲ್ಲಿ ಮಾಡೋ ಅಂಥ ಒಂದು ಮೊಸರು ವಡೆ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು. ಇದಂತೂ ಸೂಪರಾಗಿರುತ್ತೆ. ಈ ಕಡೆ ಸರ್ಜಾಪುರ ಕಡೆ ಬಂದಾಗ ಅತಿಥಿ ಗ್ರ್ಯಾಂಡ್ ಹೋಟೆಲಲ್ಲಿ ಒಂದ್ಸಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ವಡೆ ಮಾಡಿ, ಈ ಥರ ಒಂದು ಎಲ್ಲ ಮೊಸರು, ಈ ಥರ ಸಕ್ಕರೆ ಎಲ್ಲ ಹಾಕಿ ಈ ಥರ ಮಾಡಿ ತಿನ್ನೋದ್ರಿಂದ ತುಂಬಾ ಸಖತ್ತಾಗಿರುತ್ತೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬೈ.